ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಶ್ರೀಶೈಲದ ಪಾದಯಾತ್ರೆಯ ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಪಾರ್ಟ್ 1 ವಿಡಿಯೋದಲ್ಲಿ ವೆಂಕಟಾಪುರಂನಲ್ಲಿರುವ ಮಲ್ಲೇಶ್ವರ ದೇವಸ್ಥಾನದಿಂದ ಹಿಡಿದು ಪಾದಯಾತ್ರೆಯನ್ನು ಮೊದಲಾಗಿ ಅಲ್ಲಿದ್ದ ನಾವು ಗೋಸಾಯಿಕಟ್ಟ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅನ್ನು ದಾಟಿ ನಾಗಲೂಟಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ವಿಶ್ರಾಂತಿ ಪಡೆದು ಅದನ್ನ ಮುಗಿಸಿ ಮತ್ತೆ ನೆಕ್ಸ್ಟ್ ಈರಣ್ಣನ ಬಾಗಿಲನ್ನು ಹತ್ತಿ ನಾವು ನಮ್ಮ ಪ್ರಯಾಣವನ್ನು ಸಾಗಿಸಿದ್ವಿ. ಪಾರ್ಟ್ 1 ಅಲ್ಲಿ ನೀವೆಲ್ಲ ನೋಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಲಿಂಕ್, ಇಫ್ ಯಾರಾದ್ರೂ ನೋಡಿಲ್ಲ ಅಂದ್ರೆ. ಈ ಪಾರ್ಟ್ 2 ವಿಡಿಯೋಗೆ ನಾವೇನೇನ್ ನೋಡ್ಬೋದು ಅಂತಂದ್ರೆ, ಈ ಪೆದ್ದ ಚೆರುವಿಗೆ ಹೋಗುವಂತ ದಾರಿ, ಪೆದ್ದ ಚೆರುವಲ್ಲಿ ನಾವು ಅಲ್ಲಿ ಮಕ್ಕೊಂಡು ವಿಶ್ರಾಂತಿ ತಗೊಂಡು ನೈಟ್ ಎಲ್ಲ ಊಟ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಪುನಃ ಬೆಳಿಗ್ಗೆ 2 ಅಥವಾ 2-3 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದು ಮತ್ತೆ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡಿ ಸೀತಮ್ಮ ಬಾವಿ, ಮಠಂ ಬಾವಿಯನ್ನು ದಾಟಿ, ಭೀಮನಕೊಳವನ್ನು ದಾಟಿ ಕೈಲಾಸ ಬಾಗಿಲನ್ನು ಹತ್ತಿ ನಾವು ಶ್ರೀಶೈಲವನ್ನು ಸೇರಿದ್ವಿ. ಹೆಂಗೈತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಸತತವಾಗಿ ಒಂದು 6 ಸಲ ಹೈದರಾಬಾದಿಂದ ಬಸ್ಸಲ್ಲಿ ಹೋಗಿದ್ದೀನಿ. ಆದರೆ ನನಗೆ ಅಷ್ಟೊಂದು ಆನಂದ ಸಿಕ್ಕಿತ್ತು, ಆದರೆ ಅಷ್ಟೊಂದು ಸಂತೋಷವಾಗಿ ಅನಿಸಿರಲಿಲ್ಲ. ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಕಂಪ್ಲೀಟ್ ಈ ಪಾದಯಾತ್ರೆಯಲ್ಲಿ ಬಹಳ ಲಾಂಗ್ ಡಿಸ್ಟೆನ್ಸ್ ನಾವು ನಡೆಯೋದು ಬಂದ್ಬಿಟ್ಟು ಈ ಪೆದ್ದ ಚೆರುವು ರೀಚ್ ಆಗೋದೆ. ನಾಗಲೂಟಿ ವೀರಭದ್ರ ಸ್ವಾಮಿ ಟೆಂಪಲ್ ಇಂದ ಈ ಪೆದ್ದ ಚೆರುವಿಗೆ ಹೋಗೋ ದಾರಿ ಬಹಳ ದೂರ ಅನ್ಸುತ್ತೆ, ಮತ್ ಅಷ್ಟು ಡಿಸ್ಟೆನ್ಸ್ ಕೂಡ ಇದೆ. ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ. ಯಾಕಂದ್ರೆ ನಾವು ಗುಡ್ಡ ಎಕ್ಕಿ ಇಳಿದು, ಈರಣ್ಣನ ಬಾಗಿಲಿದ್ದ ಗುಡ್ಡವನ್ನು ಎಕ್ಕಿ ಇಳಿದು ಆಮೇಲೆ ಫ್ಲಾಟ್ ಸರ್ಫೇಸ್ ಎಲ್ಲ ನಡೆದು ದೋಮರ್ಲ ಕುಂಟ ಅಂತ ಬರುತ್ತೆ, ಅದನ್ನ ದಾಟಿ ನೆಕ್ಸ್ಟ್ ನಾವು ಪೆದ್ದ ಚೆರುವಿಗೆ ಹೋಗ್ಬೇಕು. ಇದು ಬಹಳ ಟೈಮ್ ಟೇಕಿಂಗ್ ಪ್ರಾಸೆಸ್. ಆಲ್ಮೋಸ್ಟ್ ಒಂದು 5 to 6 ಅವರ್ಸ್ ಹಿಡಿಯುತ್ತೆ ಇದು ಹೋಗಕ. ಸೊ ನಾವು ಮಧ್ಯಾಹ್ನ 12-1 ಗಂಟೆಗೆ ನಾಗಲೂಟಿ ವೀರಭದ್ರ ಸ್ವಾಮಿ ಟೆಂಪಲ್ ಇದ್ದ ಬಿಟ್ಟರೆ ನಾವು ರೀಚ್ ಆಗಷ್ಟೊಟ್ಟಿಗೆ ಅರೌಂಡ್ 7-7:30 ಆಗಿತ್ತು. सलील चंदन चर्चिताय नंदीश्वर प्रमथनाथ महेश्वराय मंदार पुष्प बहु पुष्प सुपूजिताय तस्मै मकाराय नमः शिवाय. ಶ್ರೀಶೈಲ ಪುಣ್ಯಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಬೇಕಾಗಿರೋ ವಿಶೇಷಗಳು ಬಹಳಷ್ಟೇ ಇದಾವೆ ಸ್ನೇಹಿತರೆ. ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೂ, ಪ್ರತಿಯೊಂದು ಗುಡಿಗೂ ಒಂದು ಕಥೆ ಇರುತ್ತೆ, ಅಂದ್ರೆ ಅದಕ್ಕೊಂದು ಪುರಾಣ ಇರುತ್ತೆ. ಎದಕ್ಕಾಗಿ ಅಲ್ಲಿ ದೇವರು ಬಂದು ವಾಸಿಸುತ್ತಿದ್ದಾನೆ, ಅವರು ಉದ್ಭವಿಸಿದ್ದಾನೆ ಅಂಬೋದಕ್ಕೆ ಒಂದು ಕಾರಣ ಇರುತ್ತೆ, ಅದಕ್ಕೊಂದು ಪುರಾಣ ಇರುತ್ತೆ, ಅದಕ್ಕೊಂದು ರೀಸನ್ ಇರುತ್ತೆ. ಸೊ ಹಾಗೆ ಶ್ರೀಶೈಲಕ್ಕೆ ಕೂಡ ಒಂದು ರೀಸನ್ ಇದೆ. ಹಂಗೆ ಬಹಳಷ್ಟು ಕಥೆಗಳಿದ್ದಾವೆ ಶ್ರೀಶೈಲ ಪುಣ್ಯಕ್ಷೇತ್ರಗಳ ಬಗ್ಗೆ. ಕೇಳ್ತಾ ಹೋದ್ರೆ ಎಷ್ಟೋ ಚಂದವಾದ ಕಥೆಗಳನ್ನು ನಾವು ತಿಳ್ಕೋಬಹುದು. ಇಲ್ಲಿ ಇನ್ನೊಂದು ಆಶ್ಚರ್ಯಚಕಿತವಾದದ್ದೇನೆಂದ್ರು ಇನ್ನೊಂದು ವಿಭಿನ್ನವಾದಂತ ಪುರಾಣವೇನಂತಂದ್ರೆ, ಪ್ರತಿಯೊಂದು ಜ್ಯೋತಿರ್ಲಿಂಗವಾಗಲಿ ನಾವು ಕೇಳ್ಪಟ್ಟರೆ ಆ ಕಥೆಗಳನ್ನು ಯಾವುದೋ ಒಂದು ಭಕ್ತರಿಗೋಸ್ಕರ ಆಗ್ಲಿ, ಯಾವುದೋ ಒಂದು ಕಾರಣಕ್ಕಾಗ್ಲಿ ವರವಾಗಿ ಅಲ್ಲಿ ಈಶ್ವರನು ನೆಲೆಸಿದ್ದಾನೆ. ಆದ್ರೆ ಈ ಶ್ರೀಶೈಲ ಕ್ಷೇತ್ರಕ್ಕೆ ಮಾತ್ರ ಆ ತರ ಇಲ್ಲ. ಶ್ರೀಶೈಲದ ಕ್ಷೇತ್ರದ ಕಥೆನೇ ಬೇರೆ. ನಾವು ಬಹಳಷ್ಟು ಬಾರಿ ಕೇಳಿರುವಂತಹ ಕಥೆನೆ, ಗಣಾಧಿಪತ್ಯವನ್ನು ಯಾರಿಗೆ ಕೊಡ್ಬೇಕು ಅಂತೇಳಿ ಒಂದು ಸಿಚುಯೇಷನ್ ಬರುತ್ತೆ. ಅಂದ್ರೆ ಗಣಪತಿ ಮತ್ತು ಕುಮಾರಸ್ವಾಮಿಯ ಮಧ್ಯೆ ಯಾರಿಗೆ ಗಣಾಧಿಪತ್ಯವನ್ನು ಕೊಡ್ಬೇಕು ಅಂತೇಳಿ ಒಂದು ಸಿಚುಯೇಷನ್ ಬಂದಾಗ ಈಶ್ವರ ಮತ್ತು ಪಾರ್ವತಿ ದೇವಿ ಆಲೋಚನೆ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನ ಯಾರು ಅದರಲ್ಲಿ ಶ್ರೇಷ್ಠ, ಯಾರು ಗಣಾಧಿಪತ್ಯವನ್ನು ಕೊಡ್ತಾರೆ ಅಂತೇಳಿ ಆಲೋಚನೆ ಮಾಡ್ಬೇಕಾದ್ರೆ ಈಶ್ವರ ಮತ್ತು ಪಾರ್ವತಿ ಕಲ್ತು ಒಂದು ಪೋಟಿ ಇಡ್ತಾರೆ. ಅಂದ್ರೆ ಒಂದ್ ಸಣ್ಣ ಗೇಮ್ ತರ, ಯಾರು ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಬರ್ತಾರೆ ಮೊದಲಿಗೆ, ಅವರಿಗೆ ಗಣಾಧಿಪತ್ಯವನ್ನು ಕೊಡ್ತೀನಿ ಅಂತೇಳಿ
ಈಶ್ವರ ಮತ್ತು ಪಾರ್ವತಿ ಹೇಳ್ತಾರೆ. ಈ ಮಾತನ್ನು ಕೇಳಿದ ಕೂಡಲೇ ಕುಮಾರಸ್ವಾಮಿ ತನ್ನ ವಾಹನವಾದ ನೆಮಲಿಯನ್ನು ಹತ್ತಿ ಅವರು ಪ್ರದಕ್ಷಿಣೆ ಮಾಡಕ್ಕೆ ಇಡೀ ಬ್ರಹ್ಮಾಂಡವನ್ನು ಸುತ್ತಕ್ಕೆ ಅವರು ಹೊರಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಗಣಪತಿಯ ವಾಹನ ಬಂದ್ಬಿಟ್ಟು ಮೋಷಕ, ಇಲಿಚಿ. ಸೊ ಅದನ್ನ ಹತ್ತಿ ಅವ್ರು ಫಾಸ್ಟ್ ಹೋಗ್ಲಾರ್ದಾಗ್ಲಿ ಅಂದ್ ಕುಮಾರಸ್ವಾಮಿ ಅವ್ರನ್ನ ದಾಟಿ ಅವ್ರು ಮುಂದಕ್ಕೆ ಹೋಗ್ಲಾರ್ದ ಅಂತೇಳಿ ಆಲೋಚನೆ ಮಾಡಿ, ಅವರು ಬುದ್ಧಿವಂತರು, ನಮ್ಗೆಲ್ಲ ತಿಳಿದಿರೋ ಕತೆ ಪ್ರಕಾರ ಅವರು ಆಲೋಚನೆ ಮಾಡಿ ತಂದೆ ತಾಯಿಯನ್ನು ಮೀರಿದಂತಹ ಬ್ರಹ್ಮಾಂಡ ಇಲ್ಲ, ಸೃಷ್ಟಿ ಇಲ್ಲ ಅಂತೇಳಿ ಅವರು ಆಲೋಚನೆ ಮಾಡಿ ಈಶ್ವರ ಮತ್ತು ಪಾರ್ವತಿ ತನ್ನ ತಂದೆ ತಾಯಿಯ 3 ಸುತ್ತು ಸುತ್ತಿ, ಅಂದ್ರೆ ಅವರ ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ನಿಂತಿರ್ತಾರೆ. ಕತೆ ಎಷ್ಟು ಸುಂದರವಾಗಿರುತ್ತಂದ್ರೆ ಕುಮಾರಸ್ವಾಮಿ ಅವರು ಇಡೀ ಬ್ರಹ್ಮಾಂಡವನ್ನು ಸುತ್ತಬೇಕಾದ್ರೆ ಪ್ರತಿಯೊಂದು ಗುಡಿಯನ್ನು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕಂತ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗ್ತಿರ್ತಾರ ಅನ್ಮಾತು. ಅಂದ್ರೆ ಈ ಪ್ರದಕ್ಷಿಣೆ ಅಂದ್ರೆ ಅದೇ ಅರ್ಥ ಅನ್ಮಾತು. ಪ್ರತಿ ಒಂದು ಇವಾಗ ಗುಡಿಯಲ್ಲಿ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಕೂಡ ಆ ಗುಡಿಯಲ್ಲಿರೋ ಪ್ರತಿ ಒಂದು ದೇವರನ್ನು ನಾವು ಹೋಗಿ ನಮಸ್ಕರಿಸಿ ಬಂದು ಕಂಪ್ಲೀಟ್ ಸುತ್ತಾಕಿ ಮತ್ತೆ ಮೇನ್ ಗರ್ಭಗುಡಿಯಲ್ಲಿರುವಂತಹ ದೇವರನ್ನು ನೋಡೋದು. ಹಾಗೆ ಕುಮಾರಸ್ವಾಮಿ ಕೂಡ ಪ್ರಪಂಚ ಬ್ರಹ್ಮಾಂಡವನ್ನು ಅವರು ಸುತ್ತಾಕ್ಬೇಕಾದ್ರೆ ಪ್ರತಿಯೊಂದು ಗುಡಿಯಲ್ಲಿ ಹೋಗಿ ನೋಡ್ಬೇಕಾದ್ರೆ ತಮ್ಮ ಮುಂದೆ ಗಣಪತಿ ಆಗ್ಲೇ ಅವರು ಪ್ರದಕ್ಷಿಣೆ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಆ ಒಂದು ದೃಶ್ಯ ಕಾಣ್ತಾ ಬರುತ್ತೆ ಕುಮಾರಸ್ವಾಮಿಗೆ. ಆಶ್ಚರ್ಯಚಕಿತನಾಗಿ ಕುಮಾರಸ್ವಾಮಿ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಲಾಸ್ಟಿಗೆ ಅವ್ರು ಬಂದಾಗ ಗಣಪತಿ 3 ಸುತ್ತುಗಳನ್ನು ಪ್ರದಕ್ಷಿಣೆಗಳನ್ನು ಮಾಡಿ ಬಂದಿದ್ದಾನೆ ಅಂತ ಕೇಳಿ ಅವ್ರಿಗೆ ಅವಾಗ ಗಣಾಧಿಪತ್ಯವನ್ನು ಕೊಡ್ಬೇಕಂತ ಈ ಸಮಾರಂಭವನ್ನು ಮಾಡಿ ಎಲ್ಲ ಸಂಭ್ರಮವಾಗಿ ಆಚರಿಸಲು ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲೆಲ್ಲ. ಇದನ್ನೆಲ್ಲ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಅವರು ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಇಲ್ಲೇ ಇರ್ತಾರನ್ಮ ಸಿಟ್ಟಾಗಿ ಈಶ್ವರ ಪಾರ್ವತಿ ಮೇಲೆ, ತಂದೆ ತಾಯಿ ಮೇಲೆ. ಸಂಭ್ರಮವೆಲ್ಲ ಮುಗಿಸಿದ ಮೇಲೆ ಕುಮಾರಸ್ವಾಮಿ ಎಲ್ಲಿದ್ದಾನೆ ಅಂತೇಳಿ ಪಾರ್ವತಿ ದೇವಿ ಮತ್ತು ಪರಮೇಶ್ವರನು ಭೂಲೋಕದಲ್ಲಿ ಹುಡುಕುತ್ತಾ ಬರ್ತಾರನ್ಮಾತು. ಅವರು ಬಂದಿರೋ ಸ್ಥಳವೇ ಈ ಶ್ರೀಗಿರಿ ಅಂತೇಳಿ, ಅಂದ್ರೆ ಈ ಶ್ರೀ ಪರ್ವತ, ಶ್ರೀಗಿರಿ ಆರ್ ಶ್ರೀಶೈಲ ಅಂತಾರೆ ಇದನ್ನ. ಸೊ ಈ ಶ್ರೀಗಿರಿ ಆರ್ ಶ್ರೀಶೈಲಕ್ಕೆ ಬಂದು ಪರಮೇಶ್ವರ ಮತ್ತು ಪಾರ್ವತಿ ದೇವಿ ಚಿಕ್ಕ ಮಗುವಾಗಿರುವಂತಹ ಕುಮಾರಸ್ವಾಮಿಯನ್ನು ಅವರು ಮುದ್ದು ಮಾಡಿ ಮತ್ತು ಅವರ ಸಿಟ್ಟು ಕಮ್ಮಿ ಆಗೋವರೆಗೆ ಅಲ್ಲೇ ಇದ್ದು ಕುಮಾರಸ್ವಾಮಿಯನ್ನು ಒಪ್ಪಿಸಿ ಮತ್ತೆ ಅವರು ಪುನಃ ತಮ್ಮ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರಂತ ಒಂದು ಕತೆ ಇದೆ. ನೋಡಿ ಸ್ನೇಹಿತರೆ, ಕಾಡಲ್ಲಿ ಬಸವಣ್ಣ ಮತ್ತು ಎಷ್ಟೋ ಈಶ್ವರನ ಲಿಂಗಗಳನ್ನು ನೋಡಿದೀವಿ ಹಿಂಗೆ. ಸೊ ಇಡೀ ಶ್ರೀಗಿರಿ ಆರ್ ಶ್ರೀಶೈಲವೇ ಪರ್ವತಗಳು ಕೂಡ ಈಶ್ವರನ ಸಮಾನವಾಗಿ ಇರ್ತವೆ, ಪ್ರತಿಯೊಂದು ಪೂಜನೀಯತಕ್ಕದ್ದು. ನಾವು ಕೇಳಿದೀವಲ್ಲ ಕತೆ ಪ್ರಕಾರ. ಸೊ ಯಾರು ತಮ್ಮ ವರವಾಗಿ ಪಡೆದೆ ತನ್ನ ಸ್ವಯಂ ಈಶ್ವರ ಮತ್ತು ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಇಲ್ಲಿ ವಾಸಿಸುತ್ತಿದ್ದಾರೆ ಅಂತೇಳಿ ನಾವು ಈ ಕತೆ ಪ್ರಕಾರ ನಾವು ತಿಳ್ಕೋಬಹುದು. ಅದಕ್ಕಾಗಿ ಇದನ್ನು ಭೂಕೈಲಾಸ ಅಂತ ಕರೀತಾರೆ. ಶಿವಾಯ ಯಕ್ಷ ಸ್ವರೂಪಾಯ ಜಟಾಧರಾಯ ಪೀನಾಕಹಸ್ತಾಯ ಸನಾತನಾಯ దివ్యాయ. ఇది మహాబిల్వం అంటే 9 ఆకులు ఉంటాయి. మామూలుగా త్రిదళానికి 3 ఉంటాయి. ఇది మహాబిల్వము. 9 ఆకులతో పూజ చేస్తే శివునికి విశేషమైన ఫలితం కలుగుతుంది. ఈ చెట్టు వచ్చేసి మనకి ఎక్కడ కనిపించదు, చాలా ఆ చెట్టు మహాబిల్వ వృక్షం. మహాబిల్వ వృక్షము 9 దళాలు ఉంటాయి. మహేష మహాబిల్వ వృక్షం అయితే పైలే. ನೋಡಿದ್ರಲ್ಲಿ ಸ್ನೇಹಿತರೆ, ಇವಾಗ ನಮಗ್ ಸಿಕ್ಕಿರುವಂತ ಒಂದು ಗಿಡ ಅವ್ರ ಮರ, ಅದೊಂದು ಮಹಾಬಿಲ್ವ ಅಂತೇಳಿ ಒಂದು ಮರ ಶ್ರೀಶೈಲದ ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿ ನಮಗೆ ಸಿಕ್ತ, ಅಂದ್ರೆ ಮಿಡಿಲ್ ಓದಲ್ಲಿ. ಅದು ಒಂಥರ ವಿಚಿತ್ರವಾದಂತ, ನಮಗೆ ನಾರ್ಮಲ್ ಆಗಿ ಬಿಲ್ವ ಪತ್ರೆ ಅಂದ್ರೆ 3 ದಳದ್ದು ಎಲ್ಲೇ ಆಗ್ಲಿ ನಾವು ಕಾಣೋದು. ಆದ್ರೆ ಈ ಮಹಾಬಿಲ್ವ ಅಂತಂದ್ರೆ
ಮೂರ್ ದಳದ ಮೇಲೆ ಇನ್ನ 3 ದಳ, ಹಂಗೆ ಅದ್ರ ಮೇಲೆ ಇನ್ನ 3 ದಳ ಬೆಳಿತಾ ಹೋಗುತ್ತೆ. ಇದು 9 ದಳ ಮತ್ತು ಹಂಗೆ 21 ದಳ ಹಂಗೆಲ್ಲ ಬಹಳ ಎಲೆಗಳಿದ್ದ ಇರುತ್ತೆ ನಮ್ಮದು. ಇದು ಮಹಾಬಿಲ್ವಂ ಅಂತೇಳಿ ಅಂತಾರೆ ಇದನ್ನ ನಮ್ಗೆ ಕಾಡಲ್ಲಿ ಸಿಕ್ಕಿದ್ಮೇಲೆ ನಾವು ಬಹಳಷ್ಟು ಮಹಾಬಿಲ್ವ ಪತ್ರಗಳನ್ನ ತಗೊಂಡು ನಾವು ಶ್ರೀಶೈಲ ಸೇರಿದಾಗ ಮಲ್ಲಿಕಾರ್ಜುನ ಸ್ವಾಮಿಗೆ ನಮ್ಮ ಈ ಮಹಾಬಿಲ್ವಗಳನ್ನು ನಾವು ದೇವರಿಗೆ ಅರ್ಪಿಸಿದ್ವಿ. ಅಲ್ಲಿ ಬಹಳ ಸಂತೋಷ ಅನಿಸ್ತು ಅಲ್ಲಿ ಮಹಾಬಿಲ್ವವನ್ನು ನೋಡಿ. ಇಂತ ಒಂದು ಬಿಲ್ವವನ್ನು ನಾವು ಹಿಂದೆ ಯಾವಾಗೂ ನೋಡಿದ್ದಿಲ್ಲ. ನಾರ್ಮಲ್ ಆಗಿ 3 ದಳದಂತಹದ್ ನೋಡಿದ್ವಿ. स्वरूपाय जटाधराय पीनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय। नागेन्द्रहाराय तिरोचनाय भस्माङ्गरागाय महेश्वराय नित्याय शुद्धाय दिगंबराय तस्मै नकाराय नमः शिवाय। मन्दाकिनी सलीलचन्दनचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै मकाराय नमः शिवाय। शिवाय गौरीवदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय। वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय। यक्षस्वरूपाय ಇಂಥದ್ದೆಲ್ಲ ಪಾದಯಾತ್ರೆ ಮಾಡಿ ನಾವು ಎಷ್ಟೋ ದಣಿದಿರ್ತೀವಿ ಸ್ನೇಹಿತರೆ. ಆದ್ರೆ ನಾವು ಒಂದು ಬಾರಿ ಶ್ರೀಶೈಲ ಪುಣ್ಯಕ್ಷೇತ್ರವನ್ನು ತಲುಪಿದ್ಮೇಲೆ ಅಲ್ಲಿ ದರ್ಶನ ಮಾಡ್ಬೇಕಾದ್ರೆ ಅಂತಹ ನೋವು ಆಗ್ಲಿ, ಅಂತಹ ನಾವು ಪಟ್ಟಿರುವಂತ ಬಾಧೆ ಆಗ್ಲಿ ಕಾಣುವುದಿಲ್ಲ. ಅಲ್ಲಿ ಎಂತೆಂತ ಪುಣ್ಯಕ್ಷೇತ್ರಗಳಲ್ಲಿ ನಾವು ಶ್ರೀಶೈಲದಲ್ಲಿ ನೋಡ್ಬೋದು ಅಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬ ದೇವಿ. ಮಲ್ಲಿಕಾರ್ಜುನ ಸ್ವಾಮಿ ಬಂದ್ಬಿಟ್ಟು ಒಂದು ಜ್ಯೋತಿರ್ಲಿಂಗ ಮತ್ತು ಭ್ರಮರಾಂಬ ದೇವಿಯನ್ನು ನೋಡ್ಬೋದು. ಹಾಗೆ ಅಲ್ಲಿ ಪಾಂಡವರು ಪ್ರತಿಷ್ಠಾಪಿಸಿದಂತಹ ಪಂಚಲಿಂಗಗಳು ಇದೆ, ಅಂದ್ರೆ ಪಂಚಮುಖಗಳು. ಈಶ್ವರನಿಗೆ ಪಂಚಮುಖಗಳು ಇರ್ತವೆ. ತತ್ಪುರುಷ, ಅಘೋರ, ಸದ್ಯೋಜಾತ, ವಾಮದೇವ ಮತ್ತು ಈಶಾನ್ಯ ಅಂತ ಪ್ರತಿಯೊಂದು ಹೆಸರಿನ ಮೇಲೆ ಒಂದು ಲಿಂಗವನ್ನಾಗಿ ಅಲ್ಲಿ ಅವರು ಸ್ಥಾಪಿಸಿದ್ದಾರೆ ಪಂಚಪಾಂಡವರು. ಹಾಗೆ ಅಲ್ಲಿ ಅರ್ಧನಾದೀಶ್ವರನ ಒಂದು ಗುಡಿ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ದರ್ಶನವನ್ನು ಮಾಡಿ ನಾವು ಹೊರಗಡೆ ಬರ್ಬೇಕಾದ್ರೆ ಫಸ್ಟ್ ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ ಇರುತ್ತೆ. ಅದನ್ನು ದಾಟಿ ನಾವು ಮುಂದಕ್ಕೆ ಬಂದ್ಮೇಲೆ ಅಲ್ಲಿ ಅರ್ಧನಾದೀಶ್ವರನ ಟೆಂಪಲ್ ಇದೆ. ಅಲ್ಲಿದ್ದ ಮುಂದಕ್ಕೆ ಬಂದ್ರೆ ನಾನು ಹೇಳಿರುವಂತಹ ಪಂಚ ಪಾಂಡವರು ಸ್ಥಾಪಿಸಿದಂತಹ ಪಂಚ ಮುಖಗಳ ಹೆಸರಿರುವಂತಹ ಲಿಂಗಗಳಿವೆ. ಹಾಗೆ ಜ್ವಾಲಾ ವೀರಭದ್ರ ಸ್ವಾಮಿ ಅಂತೇಳಿ ಒಂದು ಗುಡಿ ಇದೆ. ಅದನ್ನ ದಾಟಿ ನಾವು ಮುಂದಕ್ಕೆ ಹೋಗಿ ನಾವು ನೋಡಿದ್ರೆ ಅಲ್ಲಿ ಈ ಪಂಚಭೂತಗಳ ಲಿಂಗಗಳಿದೆ. ಅಂದ್ರೆ ಈ ಅಗ್ನಿ, ವಾಯುವು, ಗಾಳಿ, ನೀರು,
ಮತ್ತು ಭೂಮಿ, ಆಕಾಶ, ಹಿಂಗ ಪಂಚಭೂತಗಳ ಲಿಂಗ, ಆಮೇಲೆ ಆತ್ಮಲಿಂಗ ಅಂತಿದೆ. ಹಾಗೆ 6 ಮುಖಗಳಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗುಡಿ ಇದೆ. ಉಮಾಮಹೇಶ್ವರನ ಗುಡಿ ಇದೆ. ಹೀಗೆ ಬಹಳ ಟೆಂಪಲ್, ರಾಜರಾಜೇಶ್ವರ ಮತ್ತು ರಾಜರಾಜೇಶ್ವರ ಟೆಂಪಲ್ ಇದೆ. ಹಾಗೂ ಒಂದು ಗಾಜಿನ ಮಂಟಪವಿದೆ. ಅದು ಒಂದು ಒಳಗಡೆ ಬಂದು ಮಲ್ಲಿಕಾರ್ಜುನ ಸ್ವಾಮಿ ಸೇವೆಯನ್ನು ಅಲ್ಲಿ ಮಲಗಿ ತಾನು ವಿಶ್ರಾಮಿಸುತ್ತಾನೆ ಎಂಬ ಒಂದು ಕಥೆ ಇದೆ. ಅಲ್ಲಿ ಬಹಳ ಗ್ಲಾಸ್ ಟೆಂಪಲ್, ಗ್ಲಾಸ್ ರೂಮ್ ಅಂತ ಹೇಳಿ ಅನ್ಕೋಬಹುದು. ಒಳಗಡೆ ಒಂದು ಉಯ್ಯಾಲ ಟೈಪ್ ಇದೆ. ಹಾಗೆ ಅಲ್ಲಿ ಗೋಶಾಲ ಇದೆ. ಗೋಶಾಲ ಅಂದ್ರೆ ಬಹಳಷ್ಟು ಆಕಳುಗಳನ್ನು, ಗೋಗಳನ್ನು ಅಲ್ಲಿ ಕಟ್ಟಾಕಿ ಅಲ್ಲಿ ಗೋ ಸೇವೆಯನ್ನು ಮಾಡ್ತಾ ಇರ್ತಾರೆ. ಬಹಳಷ್ಟು ನೋಡ್ಬೋದು ಶ್ರೀಶೈಲದ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಲ್ಲಿ ಇವೆಲ್ಲ ನಮಗೆ ಕಾಣ್ತವೆ. ಹಾಗೆ ಅನ್ನಪೂರ್ಣೇಶ್ವರಿಯ ಟೆಂಪಲ್ ಇದೆ ಅಲ್ಲಿ. ಇವೆಲ್ಲವನ್ನು ನಾವು ಶ್ರೀಶೈಲದಲ್ಲಿ ಕಾಣ್ಬೋದು. ಇವೆಲ್ಲ ನೋಡ್ತಕ್ಕಂತ ಒಂದು ಗುಡಿಗಳು. ನಿಮ್ಗೆ ಶ್ರೀಶೈಲದ ಮೇನ್ ಟೆಂಪಲ್ ಅಲ್ಲಿ ಇವೆಲ್ಲ ಸಿಗುತ್ತೆ. नित्याय शुद्धाय दिगम्बराय तस्मै नकाराय नमः शिवाय. ನಮ್ಮ ಅಕ್ಕವರು, ನಮ್ಮ ದೊಡ್ಡಕ್ಕ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಇವರು 3rd ಇಯರ್ ಇದು. ಸೊ ಹೆಂಗಿದೆ ಇವ್ರ ಎಕ್ಸ್ಪೀರಿಯನ್ಸ್ 3rd ಇಯರ್ ಆದ್ರೂ ಕೂಡ ಹಿಂಗ ಈ ಪಾದಯಾತ್ರೆಲಿದ್ದ ಇವ್ರು ಏನು ಕಲ್ತಿದ್ದಾರೆ, ಏನು ಅನುಭವಗಳು ಇವ್ರು ಶೇರ್ ಮಾಡ್ಕೊಂತಾರೆ ಅಂತ ನೋಡಮ್ಮ. ಇದರಿಂದ ಅವ್ರ ಗುಣಪಾಠಗಳು ಏನು ಕಲ್ತಿದ್ದಾರೆ, ಅವ್ರ ಜೀವನ ಪಾಠ ಏನು ಕಲ್ತಿದ್ದಾರೆ ನಾವು ನೋಡಮ್ಮ. ಈ ಪಾದಯಾತ್ರೆ ಅನ್ನೋದೇ ಜೀವನದ ಪಾಠ. ನಾವು ಎಷ್ಟು ಕಲ್ಲು ಮಣ್ಣು ಎಲ್ಲ ನಡಿತೀವೋ ಆ ಥರ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬರೋ ಕಷ್ಟ ನಷ್ಟಗಳೆಲ್ಲ ಗೆಲ್ಲಿ ಮುಂದೆ ಹೋಗ್ಬೇಕು. ಆದ್ಮೇಲೆ ನಮಗೆ ಶ್ರೀಶೈಲದ ಮಲ್ಲಣ್ಣನ ಹೆಂಗೆ ಸೇರ್ತೀವೋ ನಮ್ಮ ಕಷ್ಟ ನಷ್ಟಗಳೆಲ್ಲ ನಾವು ಮೆಟ್ಟಿ ನಮ್ಮ ಸಕ್ಸಸ್ನ ನಾವು ನೋಡಬೇಕು. ಅದನ್ನೇ ಶ್ರೀಶೈಲದಲ್ಲಿ ನಾವು ಶಿವನ ನೋಡ್ದಂಗೆ ನಮ್ಮ ಜೀವನದ ಕೂಡ ಶ್ರೀಶೈಲದಲ್ಲಿ ಶಿವ ಇದ್ದಂಗೆ ಆತ ಹಿಂದೆ ಇದ್ದು ನಡೆಸಿ ನಮ್ಮನ್ನು ಮುಂದೆ ನಡೆಸ್ತಾ ಇರಬೇಕು. ಅದೇ ನನ್ನ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನು 3 ಇಯರ್ಸ್ ಆಗಿದೆ ಬಂದು, ಇದು 3rd ಇಯರ್ ನಡೀತಾ ಇರೋದು. ಇನ್ನು ನಾವು ಇವಾಗ ಸಾಕು ಅನ್ಸನ್ಸು, ಮತ್ತೆ ನೆಕ್ಸ್ಟ್ ಇಯರ್ ನಾವು ಬರ್ತಾನೆ ಇರ್ತೀವಿ. ಅದು ಆಗ ನಿಂದಿರೋದಿಲ್ಲ. ಆತನ ಶಕ್ತಿ ಎಷ್ಟು ಕೊಡ್ತಾನೋ ಅಷ್ಟು ಬರೋದೇ ನಾವು. ಹರ ಹರ ಮಹಾದೇವ್. ಹರ ಹರ ಮಹಾ ಅದು ತೆಲುಗುನ ಬರಲ್ಲ. అట్లా కాదు. పార్వతి మాట్లాడకపోతానా సగం హిందీలో, సగం కన్నడలో, సగం తెలుగులో చెప్తాను. వాడికి అర్థం కాదు. మన కన్నడలో గ్రౌండ్ నట్స్ కడ్లే బీజ్ అంటాం. పోయి కడ్లే బీజ్ కూడా అంతే. అంటే మా సైడ్ వేరే కట్లే అంటే అదే పెద్దప్ప పోయినసారి కూడా సర్ర నడుస్తారా, ఈసారి కూడా బేస్ నడుతుంది చూడప్ప. ಈಗ ನಮ್ಮ ಹರೀಶ್ ಅವ್ರು ಮಾತಾಡ್ತಾರೆ. ಅವರು ಮೊದಲನೇ ಬಾರಿ ಅನುಭವವನ್ನು ನಮಗೆ ತಿಳಿಸ್ಕೊಡ್ತಾರೆ. ಹರೀಶ್ ಅವರು ನಮಸ್ಕಾರ, ನಾನು ಹರೀಶ್ ಅಂತ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ದೇವ್ರನ್ನ ನೋಡ್ಬೇಕಂತ. ನಾರ್ಮಲ್ ಆಗಿ ಸುಮ್ಮನೆ ಹೋಗಿ ದೇವ್ರು ನೋಡಿದರೆ ಅಷ್ಟು ತೃಪ್ತಿ ಸಿಗಲ್ಲ. ಇಷ್ಟು ಕಷ್ಟಪಟ್ಟು ಹೋಗಿ ದೇವ್ರು ನೋಡೋದು ತುಂಬ ತೃಪ್ತಿ ಸಿಗುತ್ತೆ. ಸೊ ಹಂಗಾಗಿ ನಾನು ಫಸ್ಟ್ ಟೈಮ್ ಹತ್ತಕ್ಕೆ ಬಂದಿದ್ದೀನಿ. ಸೊ ಕಷ್ಟ ಏನಿಲ್ಲ, ದೇವ್ರು ನೋಡ್ಬೇಕನ್ನೋ ಹಂಬಲ ಆಯ್ತು ಅಷ್ಟೇ. ಈಗ ನಮ್ಮ ಮಂಜುನಾಥ್ ಸ್ನೇಹಿತರೆ, ಇದು ಬಂದ್ಬಿಟ್ಟು ದೋಮರ್ಲ ಕುಂಟ ಅಂತೇಳಿ. ಇದು ಪೆದ್ದ ಚೆರುಕನ್ನ ಮುಂದೆ ಬರುತ್ತೆ. ಒಂದು ಅರೌಂಡ್ 6 ಕಿಲೋಮೀಟರ್ಸ್ ಪೆದ್ದ ಚೆರುಕನ್ನ ಮುಂದೆ ಇದು ದೋಮರ್ಲ ಕುಂಟ ಅಂತ. ಇದು ನೋಡಕ್ ಹೆಂಗಿರುತ್ತೆ ಅಂತಂದ್ರೆ ಒಂದು ಗುಹೆ ಒಳಗೆ ಹೋದಂಗಿರುತ್ತೆ. ಮೊತ್ತ ಬ್ಯಾಂಬೂ ಗಿಡಗಳಿಂದ ಕವರ್ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ನೀವು ದೂರದಿಂದ ನೋಡಿದ್ರೆ ಒಳಗೆಲ್ಲ ಕತ್ಲಾಗಿ ಕಾಣುತ್ತೆ, ಸನ್ಲೈಟ್ ಕೂಡ ಇಲ್ದಂಗ. ಅಷ್ಟು ಬ್ಯಾಂಬೂ ಗಿಡಗಳೆಲ್ಲ ಕವರ್ ಮಾಡ್ಬಿಟ್ಟಿರ್ತವೆ.
ಸೊ ಈ ದೋಮರ್ಲಕುಂಟ ದಾಟಿದ ಮೇಲೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಒಂದ್ ಸಣ್ಣದು ಗುಡಿ ಟೈಪ್ ಕಾಣುತ್ತೆ. ಇದು ನೀವು ನೋಡಿದ್ರೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಕಾಲಭೈರವನಂಗ ಒಂದು ವಿಗ್ರಹ ಇದೆ, ಮುಂದೆ ನಂದೀಶ್ವರದಿದೆ. ಎಲ್ಲ ಹಳೆ ಕಾಲದ ಗುಡಿ ಆಗ್ಲಿಕ್ಕೆಲ್ಲ ಬಿದ್ದೋಗಿದೆ, ನಾರ್ಮಲ್ ಕಂಡೀಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ನಾವು ಹಿಂಗೆ ನಡ್ಕಂತ ಒಂದು 1/2 hour to 1 hour ಅಲ್ಲಿ ನಾವು ಪೆದ್ದ ಚೆರುವು ರೀಚ್ ಆಗ್ತೀವಿ. नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनीसलीलचन्दचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुभुजिताय तस्मै मकाराय नमः शिवाय. ಇದೇ ಪೆದ್ದ ಚೆರುವು ಸ್ನೇಹಿತರೆ. ಇಲ್ಲಿ ಒಂದ್ 4-5 ಗುಡಿಸ್ಲೇ ಇರ್ತಾವ ಅಷ್ಟೇ. ಕಾಡು ಪ್ರಜೆಗಳೆಲ್ಲ ಇಲ್ಲಿ ವಾಸ ಮಾಡ್ತಾರೆ. नीलकण्ठाय वृषध्वजाय तस्मै शिकाराय नमः शिवाय. वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय. ಇವಾಗ ನಾವು ಪೆದ್ದ ಚೆರುವಲ್ಲಿ ರೆಸ್ಟ್ ತಗೊಂಡಿದ್ವಿ. ನೈಟ್ ಅಲ್ಲಿ ಪ್ರಸಾದ ಇತ್ತು ನಮ್ಗೆ. ಕಾರ್ಟಿಗೆ ಅಂತ ಊರ್ಲಿದ್ದ ಬಂದವರೆಲ್ಲ ಒಂದ್ 200 ಮಂದಿ ಬಂದಿದ್ರು. ಅವರೆಲ್ಲ ಅಲ್ಲಿ ಪ್ರಸಾದ ಮಾಡಿದ್ರು. ಎಲ್ಲ ಭಕ್ತಾದಿಗಳಿಗೆ ಬಂದವರಿಗೆಲ್ಲ ಅಲ್ಲಿ ಪೆದ್ದ ಚೆರುವಿನಲ್ಲಿ ಇರೋರಿಗೆಲ್ಲ ಪ್ರಸಾದ ಸಿಕ್ತು. ನಾವು ಅಲ್ಲಿ ಊಟ ಮಾಡಿ ಮಲಗಿದ್ವಿ. ನೈಟ್ ಎಲ್ಲ ಸ್ವಲ್ಪ ರೆಸ್ಟ್ ತಗೊಂಡು 2 o'clock ವರೆಗೆ ಮಕ್ಕಂಡು ಅಲ್ಲಿ 2 o'clock ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲೇ ನಮಗೆ ವಾಟರ್ ಸೋರ್ಸ್ ಎಲ್ಲ ಇರೋದು. ಮತ್ತೆ ಇಲ್ಲಿ ವಾಟರ್ ಅನ್ನು ನಾವು ಕಲೆಕ್ಟ್ ಮಾಡಿ ಮತ್ತೆ ಇಲ್ಲಿದ್ದ ನಮ್ ಪ್ರಯಾಣ ಭೀಮನಕೊಳ್ಳದ ಕಡೆಗೆ ಸಾಗುತ್ತೆ. ಇದು 2 o'clock 2 AM ಅಲ್ಲಿ ನಡೆದಿದ್ದು. ಇವಾಗಲಿಕ್ಕೆ ಕಂಪ್ಲೀಟ್ ಕತ್ಲಲ್ಲಿ ಇರುತ್ತೆ. ಇವಾಗ ಪೆದ್ದ ಚೆರುವಿಲಿದ್ದ ನಾವು ಭೀಮನಕೊಳ್ಳ ಹೋಗೋ ಮಿಡಿಲ್ ದಾರಿಯಲ್ಲಿ ಕತ್ತಲಕೊಂಡ ಅಂತ ಬರುತ್ತೆ. ಕತ್ತಲಕೊಂಡ ಅಂದ್ರೆ ಇದು ತೆಲುಗು ವರ್ಡ್ ಅನ್ಮಾತ. ಕತ್ತಲು ಅಂತಂದ್ರೆ ಶಾರ್ಪ್ ನೈಫ್ ಅನ್ಮಾತು, ಕತ್ತಿಗಳು. ಸೊ ಹೆಂಗಂದ್ರೆ ದಾರಿಯಲ್ಲೆಲ್ಲ ಈ ರೋಡ್ ಹೆಂಗಿರುತ್ತೆ ಅಂತಂದ್ರೆ ಅಲ್ಲಿ ಹೋಗ್ತಾ ಈ ಗುಡ್ಡ ಬೆಟ್ಟಗಳೆಲ್ಲ ಹೊಡೆದೊಡೆದು ಶಾರ್ಪ್ ಎಡ್ಜಸ್ ಆಗಿರೋ ಕಲ್ಲುಗಳು ಇರ್ತಾವ ಅನ್ಮಾತು ಕೆಳಗಡೆ ಎಲ್ಲ. ಸೊ ಅದಕ್ಕಾಗಿ ಅದನ್ನ ಕತ್ತಲಕೊಂಡ ಅಂತಂತಾರೆ. ಬಹಳ ಶಾರ್ಪ್ ಇರ್ತವೆ. ಸೊ ಈ ನಾರ್ಮಲ್ ಆಗಿ ಯಾರಾದ್ರೂ ಬರೇ ಕಾಲಿ ಅಂದ್ರೆ ಪಾದರಕ್ಷೆಗಳು ಆಗ್ದಂಗೆ ನಡೆದಿರೋರಿಗೆ ಸ್ವಲ್ಪ ಎಫೆಕ್ಟ್ ಆಗೋದು. ಇಲ್ಲಿ ನಾವು ಕಂಪ್ಲೀಟ್ ನೈಟ್ ಅಲ್ಲಿ ನಡೆದಿವಿ. ಟಾರ್ಚ್ ಎಲ್ಲ ಬಳಸ್ಬೇಕಾಗುತ್ತೆ. ಅದಕ್ಕೆ ಟಾರ್ಚ್ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ನಮ್ಗೆ ಎಂತ ಸಿಚುವೇಶನ್ ಬರುತ್ತಂದ್ರೆ ನೈಟ್ ಅಲ್ಲಿ ಕೂಡ ನಾವು ನಡೆದು ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಪಾದಯಾತ್ರೆ. ಅಂತ ಟೈಮಲ್ಲಿ ಟಾರ್ಚ್ ಬಹಳ ಇಂಪಾರ್ಟೆಂಟ್. ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ಇಲ್ಲಿ ಬಹಳಷ್ಟು ದಾರಿಗಳು ಇರ್ತಾವ ಮತ್ತು ಕಾಡಲ್ಲಿ ಹೋಗ್ತಾ ಹೋಗ್ತಾ. ಸೊ ನಮಗೆ ಶ್ರೀಶೈಲದ ಪಾದಯಾತ್ರೆ ದಾರಿ ಮಾತ್ರ ಕರೆಕ್ಟ್ ಆಗಿ ನಾವು ನೋಡ್ತಾ ಇರ್ಬೇಕು. ಪ್ರತಿ ಒಂದು ಡೈವರ್ಷನ್ಸ್ ಆಗ್ಲಿ ಪ್ರತಿ ಒಂದಲ್ಲಿ ಆಲ್ಮೋಸ್ಟ್ ಬೋರ್ಡ್ ಇಟ್ಟಿರ್ತಾರೆ, ಶ್ರೀಶೈಲ ಪಾದಯಾತ್ರೆ ಆರು ಶ್ರೀಶೈಲ ದೇವಸ್ಥಾನಕ್ಕೆ ದಾರಿ ಅಂತೇಳಿ. ಪ್ರತಿ ತೆಲುಗು, ಕರ್ನಾಟಕ, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್. ಸೊ ಮ್ಯಾಕ್ಸಿಮಮ್ ಅಲ್ಲಿದ್ದೇ ಬರ್ತಾರಾಗ್ಲಿಕ್ಕೆ. ಅದನ್ನ ನೋಡ್ಕಂತ ನಾವು ಹೋಗ್ತಾ ಇರ್ಬೇಕು. ಸ್ವಲ್ಪ ದಾರಿ ತಪ್ಪಿದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನೈಟ್ ಅಲ್ಲಿ ಕಾಡಲ್ಲಿ ಕೂಡ ಬಹಳ ಅಂದ್ರೆ ಲೈಕ್ ಕಾಡು ಪ್ರಾಣಿಗಳು ಇರ್ಬೋದು, ಏನೇ ಪ್ರಾಬ್ಲಮ್ಸ್ ಆರ್ ಅಪಾಯಕರವಾದ ಪ್ರಮಾದಗಳು ಕೂಡ ಆಗ್ಬೋದು. ಸೊ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಹುಷಾರಾಗಿ ಬೋರ್ಡ್ ಅನ್ನು ನೋಡ್ಕಂತ ಗುಂಪಲ್ಲಿ ನಡಿಬೇಕಾಗುತ್ತೆ.
ओम नमः शिवाय। ओम नमः शिवाय। श्रीशैल मल्लయ్య महाराज को जय। महाराज को जय। महाराज को जय। शंभो शंकर। शंभो शंकर। हर हर महादेव। हर हर महादेव। शंभो शंकर। शंभो शंकर। हर हर महादेव। हर हर महादेव। हाँ बंद। ಇವಾಗ ನೀವು ನೋಡ್ತಿರೋದು ಭೀಮನ ಕೊಳನು ಅಂತೇಳಿ. ಇದು ಪೆದ್ದ ಚೆರುವು ದಾಟಿ ಕತ್ತಲ್ಕೊಂಡ ದಾಟಿ ಆಮೇಲೆ ಸೀತಮ್ಮ ಬಾವಿ ಅಂತ ಬರುತ್ತೆ ಮಿಡಿಲ್ ಅಲ್ಲಿ. ಅದನ್ನ ನಾವು ದಾಟ್ಕೊಂಡ್ ಮುಂದೆ ಬಂದ್ರೆ ಭೀಮನ ಕೊಳನು ಅಂತ ಬರುತ್ತೆ. ನಿಮಗೆ ಲೆಫ್ಟ್ ಸೈಡ್ ಅಲ್ಲಿರೋ ಗುಡ್ಡನ್ನ ನಾವು ಇಳಿದು ಮತ್ತೆ ರೈಟ್ ಸೈಡ್ ಇರೋ ಗುಡ್ಡವನ್ನು ಎಕ್ಕಿ ಕೈಲಾಸ ಬಾಗಲ ಕಡೆಗೆ ನಾವು ನಮ್ಮ ಪ್ರಯಾಣವನ್ನು ಸಾಗಿಸ್ಬೇಕು. ಮಿಡಿಲ್ ಅಲ್ಲಿ ಇದೆಲ್ಲ ಈ ಎಂಟಿ ಏನಿದೆ ಅಲ್ಲ, ಇದನ್ನೇ ಭೀಮನ ಕೊಳನು ಅಂತ ಅಂತಾರೆ. ಇದಕ್ಕೊಂದು ಹಿಸ್ಟ್ರಿ ಇದೆ. ಅವ್ರ ಪುರಾಣದಲ್ಲಿ ಒಂದು ಕತೆ ಇದೆ, ಪುರಾಣದ ಕತೆ. ಇಲ್ಲಿ ಪಂಚಪಾಂಡವರು ತಾವು ವನವಾಸದಲ್ಲಿದ್ದಾಗ ಈ ನಲ್ಲಮಲ್ಲ ಕಾಡಿಗೆ ಬಂದಾಗ ದ್ರೌಪದಿಗೆ ಬಾಯಾರಿಕೆ ಆಗಿತ್ತು, ಅಂದ್ರೆ ನೀರ್ ಬೇಕಾಗಿತ್ತು. ಎಲ್ಲಿ ನೀರ್ ಸಿಗದ ಇದ್ದಾಗ ಭೀಮನ ಕ್ರೋಧದಿಂದ ತನ್ನ ಗದವನ್ನು ತಗೊಂಡು ಈ ಗುಡ್ಡದ ಮೇಲೆ ಈ ನೆಲಕ್ಕೆ ಹೊಡೆದಾಗ ಫಾರ್ಮ್ ಆಗಿರೋದೇ ಈ ಭೀಮನ ಕೊಳನು ಅಂತ ಒಂದು ಪುರಾಣದ ಕಥೆ ಇದೆ. ನೀವು ಕೆಳಗಡೆ ಇಳಿದ್ರೆ ನಿಮ್ಗೆ ಈ ಭೀಮನ ಕೊಳಂತಲ್ಲಿ ಒಂದು ಸಣ್ಣ ಭೀಮನ ವಿಗ್ರಹ ಇರುತ್ತೆ, ಅಲ್ಲಿ ಬಗ್ಲಿಗೆ ಒಂದು ಶಿವಲಿಂಗ ಇರುತ್ತೆ. ಸೊ ಅದಕ್ಕಾಗಿ ಇದನ್ನ ಭೀಮನ ಕೊಳ್ಳ ಅಂತ ಕರೀತಾರಂತೆ ಒಂದು ಕತೆ. ಇಲ್ಲಿದ್ದ ನಾವು ರೈಟ್ ಸೈಡ್ ಗುಡ್ಡವನ್ನು ನಾವು ಇವಾಗ ನೋಡ್ತಿರೋದು, ಇದನ್ನ ಎಕ್ಕಿ ನಾವು ಕೈಲಾಸದ ಬಾಗಿಲ ಕಡೆ ಹೋಗ್ಬೇಕು. नागेन्द्रहाराय त्रिलोचनाय भस्माकरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। मन्दाकिनी सलीलचन्दनचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै मकाराय नमः शिवाय। शिवाय गौरीवदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय। वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै मकाराय नमः शिवाय। यक्षस्वरूपाय जटाधराय पीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय। नागेन्द्रहाराय त्रिलोचनाय ಈ ಪಾದಯಾತ್ರೆಯಲ್ಲಿ ಎಷ್ಟೊಂದು ಸುಂದರವಾದಂತಹ ದೃಶ್ಯಗಳನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಎಂತೆಂತ ವ್ಯೂ ಪಾಯಿಂಟ್ಸ್ ಇರುತ್ತೆ ಅಂದ್ರೆ ಇವಾಗ ನೋಡ್ಬೋದು ನೀವು ಭೀಮನ ಕೊಳನ. ನಾವು ಅರ್ಲಿ ಮಾರ್ನಿಂಗ್ ಸನ್ರೈಸ್ ಟೈಮ್ ಅಲ್ಲಿ ಇದನ್ನ ನಾವು ಹತ್ತಾ ಇರ್ಬೇಕಾದ್ರೆ ಎಷ್ಟು ಒಳ್ಳೆ ವ್ಯೂ ಇತ್ತಂತಂದ್ರೆ ನೇಚರ್ ಬ್ಯೂಟಿ
ಬಹಳ ಸುಂದರವಾದಂತ ಶಬ್ದಗಳು, ಈ ಬರ್ಡ್ಸ್ ಚಿಪ್ರಿಂಗ್ ಎಲ್ಲ ಕೇಳಿದ್ವಿ. ಎಂತೆಂತ ಸೌಂಡ್ಸ್ ಬಹಳ ಸುಂದರವಾಗಿತ್ತು. ಇಲ್ಲಿ ಒಬ್ಬ ಭಕ್ತಾದಿ ಅವರು ಪಾದಯಾತ್ರೆಗೆ ಬಂದವರು ಈ ಭೀಮನಕೊಳನ ತುದಿಗೆ ನಿಂತು ಯೋಗ ಮಾಡ್ತಿದ್ರು. मकाराय नमः शिवाय शिवाय गौरीवदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वशिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै मकाराय नमः शिवाय यक्षस्वरूपाय जटाधराय पीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय नागेन्द्रहाराय त्रिलोचनाय भस्माकरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलीलचन्दचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै मकाराय नमः शिवाय शिवाय गौरीवदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वशिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै मकाराय नमः शिवाय यक्षस्वरूपाय जटाधराय पीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय नागेन्द्रहाराय त्रिलोचनाय भस्माकरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलीलचन्दचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै ಭೀಮನಕೊಳಲಿಂದ ಕೈಲಾಸ ಬಾಗಿಲು ಕೂಡ ಸ್ವಲ್ಪ ಕಷ್ಟಕರವಾದ ದಾರಿ.
ಬರೇ ಗುಡ್ಡವನ್ನು ಎಕ್ಕುತ್ತಾ ಇಳಿತಾ ಹೋಗ್ಬೇಕಾಗುತ್ತೆ. ಅದು ಬಹಳ ಹೈಟ್ ಅಲ್ಲಿ ಇರುತ್ತೆ. 2 ಗುಡ್ಡ ಎಕ್ಕಿದ್ರೆ ನಮಗೆ ಕೈಲಾಸ ಬಾಗಿಲು ಬರೋದು. ಕೈಲಾಸ ಬಾಗ್ಲು ಈ ಪಾದಯಾತ್ರೆ ಕಾಡಿನ ರೂಟ್ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಪಾಯಿಂಟ್ ಅನ್ಕೋಬಹುದು. ಇದಾದ್ಮೇಲೆ ಮತ್ತೆ ಫ್ಲಾಟ್ ರೂಟ್ ಬರುತ್ತೆ. ಇನ್ನ ಅಟಕೇಶ್ವರಂ ಅಂತ ಒಂದು ಟೆಂಪಲ್ ಇದೆ ಶ್ರೀಶೈಲನಲ್ಲಿ, ಅದನ್ನ ಅಲ್ಲಿಗೆ ರೀಚ್ ಆಗ್ತೀವಿ ಇನ್ನ. ಸೊ ಕೈಲಾಸ ಬಾಗ್ಲೆ ಆಲ್ಮೋಸ್ಟ್ ಈ ಕಾಡಿನ ರಸ್ತೆ ಆಗ್ಲಿ ಈ ಗುಡ್ಡ ಬೆಟ್ಟ ಎಕ್ಕುದ್ರಲ್ಲಿ ಲಾಸ್ಟ್ ಪಾಯಿಂಟ್ ಅದು. ಸೊ ಅದು ರೀಚ್ ಆದ್ರೆ ಆಲ್ಮೋಸ್ಟ್ ಈ ಕಷ್ಟಕರವಾದ ದಾರಿಯನ್ನು ನಾವು ಆಲ್ಮೋಸ್ಟ್ ದಾಟಿದಂಗೆ. ಇನ್ನ ನೆಕ್ಸ್ಟ್ ಬರೋವೆಲ್ಲ ಫ್ಲಾಟ್ ರೂಟ್ ಇರುತ್ತೆ, ಮತ್ತೆ ಸಾಪು ದಾರಿ ನಾರ್ಮಲ್ ಆಗಿರುತ್ತೆಲ್ಲ. ಸೊ ಅಟಕೇಶ್ವರಂ ನೆಕ್ಸ್ಟ್ ಹೋಗಿ ಅಲ್ಲಿ ಬಹಳಷ್ಟು ಟೆಂಪಲ್ಸ್ ಇದಾವೆ. ಲಲಿತಾದೇವಿ ಟೆಂಪಲ್ ಅಂತ ಇದೆ ಅಲ್ಲಿ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿದು ಟೆಂಪಲ್ ಇದೆ ಸಣ್ಣದು, ಆಮೇಲೆ ಹಂಗೆ ಅಟಕೇಶ್ವರಂ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿದ್ದ ಸಾಕ್ಷಿ ಗಣಪತಿ ಮತ್ತು ಸಾಕ್ಷಿ ಗಣಪತಿಲಿದ್ದ ಶ್ರೀಶೈಲಂ. ಈ ಶ್ರೀಶೈಲದ ಪಾದಯಾತ್ರೆ ಕಂಪ್ಲೀಟ್ ವಿಡಿಯೋ ಕ್ರೆಡಿಟ್ಸ್ ಎಲ್ಲ ನಮ್ಮ ವಿಡಿಯೋಗ್ರಾಫರ್ ವಿನಯ್ ಅಂತೇಳಿ ಅವನಿಗೆ ಸಲ್ಲುತ್ತೆ. ಬಹಳ ಓಪಿಕೆಯಿಂದ ಎಷ್ಟೋ ಪೇಷನ್ಸ್ ಇಂದ ಇಂಥ ವಿಡಿಯೋವನ್ನು ಮಾಡ್ತಾ ಬಂದಿದ್ದಾನೆ. ನಾರ್ಮಲ್ ಆಗಿ ನಡೆಯೋದೇ ಕಷ್ಟ ಆಗಿರುವಂತಹ ಸ್ಥಳಗಳಲ್ಲಿ ಅವನು ವಿಡಿಯೋಗಳೆಲ್ಲ ಮಾಡ್ಕಂತ ಬಂದಿರೋದು ಬಹಳ ಗ್ರೇಟ್. ಅದಕ್ಕೆ ಅವನಿಗೊಂದು ಧನ್ಯವಾದಗಳು. ಇವಾಗ ಕಾಣ್ತಿರೋದೇ ಕೈಲಾಸ ಬಾಗ್ಲು ಅಂತ ಸ್ನೇಹಿತರೆ. ಸೊ ಇದು ಭೀಮನ್ ಕೊಳ್ಳದ ಮೇಲೆ ಇದ್ದ ಬಂದಾಗ ಬರೋ ಪಾಯಿಂಟ್. ಇದೇ ಫೈನಲ್ ಪಾಯಿಂಟ್ ಇನ್ನ ಕಾಡಿನ ರಸ್ತೆಯಲ್ಲಿ. ಕೈಲಾಸವನ್ನು ರೀಚ್ ಆದಷ್ಟು ಸಂತೋಷವಾಗಿರುತ್ತೆ ಎಲ್ಲರಿಗೂ ಇಲ್ಲಿ ಕೈಲಾಸ ಬಾಗಿಲನ್ನು ಸೇರ್ಕೊಂಡಾಗ. ನಮಗೆ ಈ ಕೈಲಾಸ ಬಾಗಿಲು ರೀಚ್ ಆದಾಗ ಕೂಡ ಈ ಬಹಳಷ್ಟು ಭಕ್ತ ಜನರು ಇಲ್ಲಿ ಪ್ರಸಾದವನ್ನು ಕೊಡ್ತಾ ಇರ್ತಾರೆ ಭಕ್ತರಿಗೆ, ಪಾದಯಾತ್ರೆಯಲ್ಲಿ ಬಂದವರಿಗೆ. ಹಾಗೂ ನೀರ್ ಸೇವೆ ಕೂಡ ಮಾಡ್ತಿರ್ತಾರೆ. ನೀರು ಎಲ್ಲ ಅವೈಲಬಲ್ ಇರಕ್ಕಿಲ್ಲ, ಸೊ ನೀರನ್ನು ಕೂಡ ಕೊಡ್ತಾ ಬರ್ತಾ ಇರ್ತಾರೆ. ಇವಾಗ ನೀವು ನೋಡ್ತಿರೋದು ಹಟಕೇಶ್ವರಂ ಕಡೆ ಇರೋ ಟೆಂಪಲ್ ಸ್ನೇಹಿತರೆ. ನಾವು ಕೈಲಾಸ ಬಾಗ್ಲನ್ನು ದಾಟಿ ಅರೌಂಡ್ 2.5-3 ಕಿಲೋಮೀಟರ್ಸ್ ನಡೆದು ಬಂದ್ರೆ ಈ ಹಟಕೇಶ್ವರಂ ಎಂಬ ಟೆಂಪಲ್ ಬರುತ್ತೆ. ಇಲ್ಲೊಂದು ಕುಮಾರಸ್ವಾಮಿ ಟೆಂಪಲ್ ಇವಾಗ ನೀವು ನೋಡ್ತಿರೋ ಸಣ್ಣದು, ಬಟ್ ಹಿಂದೆ ಹೋಗಿರೋದು ಲಲಿತಾ ದೇವಿ ಟೆಂಪಲ್ ಮತ್ತು ಇವಾಗ ನೀವು ನೋಡ್ತಿರೋದು ಹಟಕೇಶ್ವರಂ ಎಂಬ ಟೆಂಪಲ್. ಕುಮಾರಿ ಬಂಗಾರಪ್ಪ ಅಂತೇಳಿ ಒಬ್ಬ ಕುಂಬಾರ. ಈಗ ಪಾಟ್ಸ್ ಅಂದ್ರೆ ಗಡಿಗೆಗಳು, ನೀರಿನ ಗಡಿಗೆ ಅವೆಲ್ಲ ಮಾಡುವಂತ ವೃತ್ತಿ ಉಳ್ಳವನು. ಅವನು ಇಲ್ಲಿ ಶ್ರೀಶೈಲದಲ್ಲಿ ಎಷ್ಟೋ ಅನ್ನದಾನಗಳು ಮಾಡ್ತಾ ಒಳ್ಳೆ ಧರ್ಮದ ಹಾದಿಯಲ್ಲಿ ನಡ್ಕಂತ ಬರ್ತಿದ್ದ. ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಕಷ್ಟ ಕಾಲದಲ್ಲಿದ್ದಾಗ ಕುಮಾರಿ ಬಂಗಾರಪ್ಪ ಮಾಡಿರುವಂತಹ ಒಂದು ಪೊಡಗ ಅದು ಗಡಿಗೆ ಒಡೆದು ಆ ಗಡಿಗೆಯಲ್ಲಿ ಬಂಗಾರ ಆಕಾರ ಉಳ್ಳ ಶಿವಲಿಂಗ ಒಂದು ಉದ್ಭವ ಆಗುತ್ತೆ. ಅದನ್ನೇ ಹಟಕೇಶ್ವರಂ ಅಂತೇಳಿ ಅಂದು ಅಲ್ಲಿ ಸ್ಥಾಪನೆ ಆಗಿದೆ. ಅದಾದ್ಮೇಲೆ ಇವಾಗ ನೀವು ನೋಡ್ತಿರೋದು ಸಾಕ್ಷಿ ಗಣಪತಿ ಅಂತ. ಇದು ಹಟಕೇಶ್ವರಂಲಿದ್ದ ಆಲ್ಮೋಸ್ಟ್ 2.5-3 ಕಿಲೋಮೀಟರ್ಸ್ ದಾರಿಯಲ್ಲಿ ನಡೆದು ಬಂದ್ರೆ ಬರುತ್ತೆ. ಶ್ರೀಶೈಲಂ ಬಂದಾಗ ಕಂಪಲ್ಸರಿ ಸಾಕ್ಷಿ ಗಣಪತಿಯನ್ನು ವಿಸಿಟ್ ಮಾಡಬೇಕು ಸ್ನೇಹಿತರೆ. ಸಾಕ್ಷಿ ಗಣಪತಿ ಹೋಗಿ ನಮ್ಮ ಗೋತ್ರ ಮತ್ತು ನಮ್ಮ ಹೆಸರು ಹೇಳ್ಬೇಕು, ನಾವು ಶ್ರೀಶೈಲಕ್ಕೆ ಬಂದಿದೀವಿ ಅಂತ. ಅವಾಗೆ ಫಲ ಸಿಗುತ್ತೆ ಅಂತೇಳಿ ಅಲ್ಲಿ ಸ್ಥಳ ಪುರಾಣ ಹೇಳ್ತದೆ. ಸೊ ಸಾಕ್ಷಿ ಗಣಪತಿ ಆದ್ಮೇಲೆ ನಾವು ಶ್ರೀಶೈಲಕ್ಕೆ ಬಂದ್ವಿ. ಶ್ರೀಶೈಲ ಗುಡಿಯಲ್ಲೆಲ್ಲ ನಾವು ವಿಡಿಯೋ ಮಾಡಕ್ಕೆ ಅಲೋ ಮಾಡಂಗಿಲ್ಲ. ಸೊ ಹೊರಗಡೆ ಪ್ರಾಂಗಣಗಳನ್ನೆಲ್ಲ ನಾವು ವಿಡಿಯೋ ಮಾಡಿ ನೋಡ್ಸ್ತಿದೀವಿ. ನಾವು ಸ್ಪರ್ಶ ದರ್ಶನ ನಾನು ಅವಾಗೆ ಪಾರ್ಟ್ 1 ಅಲ್ಲಿ ಹೇಳ್ದಂಗೆ ಸ್ಪರ್ಶ ದರ್ಶನ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಗೆಲ್ಲ ಜ್ಯೋತಿರ್ಲಿಂಗವನ್ನು ಮುಟ್ಟಿ ದರ್ಶನ ಮಾಡುವಂತಹ ಭಾಗ್ಯ ಸಿಕ್ತು. ಹಾಗೆ ಬ್ರಹ್ಮರಾಂಬ ದೇವಿ ಆಶೀರ್ವಾದ ಪಡ್ಕೊಂಡು ನಮ್ಮ ಈ ಪಾದಯಾತ್ರೆಯನ್ನು ಮುಗಿಸಿ ಸಕ್ಸಸ್ಫುಲ್ ಮಾಡಿದ್ದೀವಿ. ಮತ್ತೆ ನಾವು ನೆಕ್ಸ್ಟ್ ವರ್ಷಕ್ಕೋಸ್ಕರ ಬಹಳ ಈಗರ್ಲಿ ವೇಟಿಂಗ್. ಇಲ್ಲಿಗೆ ನಮ್ಮ ಪಾದಯಾತ್ರೆಯ ವಿಡಿಯೋ ಮುಕ್ತಾಯಗೊಳ್ಳುತ್ತೆ. ಸೊ ಇದು ಈ ವರ್ಷದ ಪಾದಯಾತ್ರೆ ವಿಡಿಯೋ ಸ್ನೇಹಿತರೆ. ಆದಷ್ಟು ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ.
ನಮ್ಮ ಕುಟುಂಬದ ಹಾಗೆಯೇ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಬ್ಬ ಭಕ್ತಾದಿಗಳು ಇಂತಹ ಪಾದಯಾತ್ರೆಯನ್ನು ಮಾಡಬೇಕಂತ ಕೇಳ್ಕೊಂತ ಇದ್ದೀವಿ. ಹೀಗೆ ಇಂಥ ಪಾದಯಾತ್ರೆಯನ್ನು ಮಾಡುವುದರಿಂದ ನಾವು ದೇವರಿಗೆ ಬಹಳ ಹತ್ರವಾಗಿ ಇರ್ತೀವಿ. ಹಾಗೂ ನಮ್ಮ ಧರ್ಮ ಪಾಲನೆಗಳನ್ನು ಮಾಡ್ತಾ ಧರ್ಮವನ್ನು ಬೆಳೆಸ್ತಾ ಹೋಗೋಣ. ನಾವು ಧರ್ಮ ಪಾಲನೆ ಮಾಡೋಣ, ಹಾಗೆ ನಮ್ಮ ಧರ್ಮವನ್ನು ವಿಸ್ತಾರ ಮಾಡುತ್ತಾ ಹೋಗೋಣ. ಧರ್ಮೋ ರಕ್ಷತೆ ರಕ್ಷಿತಃ. ಬ್ರಹ್ಮರಾಮ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ को जय. ओम नमः शिवाय. हर हर महादेव. मल्लिकार्जुन स्वामी की जय. ओम नमः शिवाय. ओम नमः शिवाय. ओम नमः शिवाय. हर हर महादेव. हर हर महादेव. हर हर महादेव. श्री श्री शैल ब्रह्मराम मल्लिकार्जुन स्वामी की जय. ओम नमः शिवाय. ओम नमः शिवाय. तस्मै नकाराय